ನೋಡಿ ಇವಾಗ ಅಬ್ರಾಡಲ್ಲಿ ಹೋಗಿ ಮಾಡಿದ್ದಾರೆ ಅದ್ರಿಂದ ಏನು ಲಾಭ ಅಂತ ಕೇಳ್ಬೋದು. ಮೊದಲು ದುಬೈಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳದ್ದು 4-5 ಜನರದ್ದು ಮಾತ್ರ ಸಿನಿಮಾ ರಿಲೀಸ್ ಆಗ್ತಿತ್ತು. ಈಗ ಚಿಕ್ಕವ್ರದ್ದು ಸಿನಿಮಾ ರಿಲೀಸ್ ಆಗುತ್ತೆ, ಚಿಕ್ಕ ಸಿನಿಮಾನೂ ಸಿನಿಮಾ ರಿಲೀಸ್ ಆಗುತ್ತೆ. ಚಿಕ್ಕವರಲ್ಲ ಹೇಳಿ ನಾನು, ಚಿಕ್ಕ ಸಿನಿಮಾ ಅಂದರೆ ಕಮ್ಮಿ ಬಜೆಟ್ಟು ಹೊಸಬ್ರದ್ದು ಸಿನಿಮಾ ರಿಲೀಸ್ ಆಗ್ತಿದೆ. ಯಾರಿಂದ? ರಾಜ್ ಕಪ್ಪಿಂದ. ಯಾಕೆಂದರೆ ಅಲ್ಲಿ ಸಿನಿಮಾ ಎಲ್ಲಿ ತಗೊಳ್ಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಟರ್ಗಳು, ಅಂದರೆ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋರಿಗೆ. ಈಗೆಲ್ಲ ಓಪನ್ ಆಗಿಬಿಟ್ಟು ಎಲ್ಲರ ನಂಬರ್ ಎಲ್ಲರ ಹತ್ರ ಇದೆ. ಇಲ್ಲಾಗಲಿ ಸಿಂಗಾಪುರ್ ಆಗಲಿ, ಮಲೇಷ್ಯಾ ಆಗಲಿ, ಅಥವಾ ಮಸ್ಕಟ್ ಆಗಲಿ, ಇದರಿಂದ ಅನುಕೂಲ ಆಗಿದೆ. ಸಿನಿಮಾ ಜಾಸ್ತಿ ಸಿನಿಮಾ ರಿಲೀಸ್ ಆಗ್ತಿದೆ. ಅದ್ರಲ್ಲಿ ಎಷ್ಟು ದುಡ್ಡು ಬಂತೋ ಲಾಸ್ ಆಯಿತು ಅದು ಬೇರೆ. ಸಿನಿಮಾ ರಿಲೀಸ್ ಮಾಡೋಕ್ಕೆ ಒಂದು ಅವಕಾಶ ಆಯಿತು, ರೂಟ್ ಆಯಿತು. ಇದು ರಾಜ್ ಕಪ್ಪಿಂದ ಅನುಕೂಲ ಆಗುತ್ತೆ. ಪಾಯಿಂಟ್, ಇದು ಒಳ್ಳೆ ಮಾತಿತ್ತು. ಆಮೇಲೆ ಏನು ಕೆಲವು ಕ್ರಿಕೆಟ್ ಜಾಸ್ತಿ ಅಂತೇಳಿ ಸರ್. ಈಗ ಸ್ಕೂಲ್ ಡೇಗೆ ಹೋಗಿ ಸ್ಕೂಲ್ ಓದೋಕ್ಕೆ ಹೋಗೋದು, ಮತ್ತೆ ಯಾಕೆ ಸರ್ ಅಲ್ಲಿ ಅಂದರೆ ಆ್ಯಕ್ಟಿಂಗಿಂತ ಕ್ರಿಕೆಟೇ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾರೆ. ಅದೇನೋ ಪ್ರಚಾರ ಒಂದೊಂದು ಮಾಡಿರ್ತಾರಲ್ಲ. ಹಾಗಾದರೆ ಸ್ಕೂಲ್ಗೆ ಹೋಗ್ತಾರಲ್ಲ, ಸ್ಕೂಲ್ ಬರೀ ಓದಬೇಕಲ್ಲ, ಸ್ಕೂಲ್ ಡೇ ಅಂತ ಒಂದು ಆ್ಯನ್ಯುವಲ್ ಡೇ ಯಾಕೆ ಮಾಡ್ತಾರೆ, ಅಥವಾ ಸ್ಪೋರ್ಟ್ಸ್ ಡೇ ಯಾಕೆ ಮಾಡ್ತಾರೆ, ಅಥವಾ ಟೂರ್ ಅಂತ ಯಾಕೆ ಹೋಗ್ತಾರೆ? ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗಲಿ ಅಂತ ತಾನೆ ಸರ್. ಇಲ್ಲಿ ಯಾವ ಹೀರೋನು, ಯಾವ ಟೆಕ್ನಿಷಿಯನು ಕೆಲಸ ಬಿಟ್ಟು ಬರಲ್ಲ ಸರ್. ಇಲ್ಲಿ ಏನು ₹1 ಸಿಕ್ಕಲ್ಲ ಅವರಿಗೆ. ನೀವು ಯೋಚನೆ ಮಾಡಿ, ₹1 ಸಿಕ್ಕಲ್ಲ. ಅವ್ರ ಕೆಲಸ ಇದ್ದರೆ ಅದನ್ನ ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಬರಲ್ಲ. ಆ ಥರ ಎಷ್ಟೋ ಆಗಿದೆ, ಎಷ್ಟೋ ಜನ ಹೀರೋಗಳದ್ದು ಹಂಗಾಗಿದೆ. ಬಟ್ ಇದು ಕೆಲಸ ಬಿಟ್ಟು ನಾನು ಶೂಟಿಂಗ್ ಬಿಟ್ಟು ಇಲ್ಲಿ ಬರ್ತೀನಿ, ಅದು ಯಾರೂ ಮಾಡಲ್ಲ ಸರ್. ಎಲ್ಲ ಹೀರೋಗಳಾಗಲಿ ಟೆಕ್ನಿಷಿಯನ್ ಫಸ್ಟ್ ಕೆಲಸ, ಆಮೇಲೆ ಫ್ರೀ ಇದ್ದರೆ ಇಲ್ಲಿ ಬರ್ತಾರೆ. ನಾವು ಮಾಡೋದು ಫ್ರೀ ಇರೋ ಸೀಸನ್ಗೆ ಮಾಡ್ತೀವಿ, ನಮ್ಗೆ ಗೊತ್ತಾಗುತ್ತೆ ಫ್ರೀ ಇರ್ತಾರೆ ಈ ಟೈಮಲ್ಲಿ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಮೊದಲು ಹೇಳ್ತಾರೆ ನಮ್ಗೆ ಡೇಟ್ ಆಗಲ್ಲ ಅಂತ ಹೇಳ್ತಾರೆ.